ನವೆಂಬರ್ ತಿಂಗಳಲ್ಲಿ ಬೆಂಗಳೂರು ನಗರ ವಿವಿಧ ವಿಭಾಗಗಳ ಪೊಲೀಸರು ಹಾಗೂ ನಮ್ಮ ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ಮಾಡಿರ್ತಕ್ಕಂತಹ ಬೇರೆ ಬೇರೆ ಪೊಲೀಸ್ ಕಾರ್ಯಚಟುವಟಿಕೆಗಳ ಒಂದು ಪಕ್ಷಿ ನೋಟ ಇಲ್ಲಿದೆ. ಮೊದಲನೇದಾಗಿ ಮಾದಕ ವಸ್ತುಗಳ ವಿರುದ್ಧ ನಾವು ಕೈಗೊಂಡಿರ್ತಕ್ಕಂತಹ ಕಾರ್ಯಾಚರಣೆ, ಇದ್ರ ಬಗ್ಗೆ ನಿಯತವಾಗಿಯೂ ಕೂಡ ನಾವು ನಿಮ್ಮ ಗಮನವನ್ನು ಸೆಳೆತಾ ಇದ್ದೇವೆ. ಅದರದ್ದೇ ಒಂದು ಸ್ಥೂಲ ಚಿತ್ರಣ ಅಂತಂದರೆ, ಒಟ್ಟು ಸುಮಾರು ನವೆಂಬರ್ ತಿಂಗಳಲ್ಲಿ ನಾವು 49 NDPS ಪ್ರಕರಣಗಳನ್ನು ದಾಖಲು ಮಾಡಿರ್ತೇವೆ. ಅದರಲ್ಲಿ 3 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 74 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ವಶಪಡಿಸಿಕೊಂಡಿರ್ತಕ್ಕಂಥ ಮಾದಕ ವಸ್ತುಗಳಲ್ಲಿ ಪ್ರಮುಖವಾಗಿ ಗಾಂಜಾ 558 kg, ಕೊಕೇನ್ 202 ಗ್ರಾಮ್, MDMA 2 kg 180 ಗ್ರಾಮ್, ಎಕ್ಸ್ಟಸಿ ಮಾತ್ರೆಗಳು 23, ಹೀಗೆ ಈ ಸಂಖ್ಯೆಯಲ್ಲಿ ಮಾದಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಅವುಗಳನ್ನು ನಿಯತವಾಗಿ ನಾವು ಡಿಸ್ಟ್ರಾಯ್ ಕೂಡ ಮಾಡ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಬೇರೆ ಬೇರೆ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಮ್ಮ ಬೆಂಗಳೂರು ನಗರದ ಪೊಲೀಸರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಮೊದಲನೇದಾಗಿ ಈ ಸುಮಾರು 245 ಬೇರೆ ಬೇರೆ ಈ ಅನೈತಿಕ ಅಕ್ರಮ ಚಟುವಟಿಕೆಗಳ ಮೇಲೆ ಪೊಲೀಸರು ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಟ್ಕಾ ಇರ್ಬೋದು, ಗ್ಯಾಂಬ್ಲಿಂಗ್ ಇರ್ಬೋದು, ಆನ್ಲೈನ್ ಬೆಟ್ಟಿಂಗ್ ಮತ್ತು ಇಮಾರಲ್ ಟ್ರಾಫಿಕಿಂಗ್ ಆ್ಯಕ್ಟ್ ಕೇಸ್ಗಳು, ಹೀಗೆ ಬೇರೆ ಬೇರೆ ಆರ್ಮ್ಸ್ ಆ್ಯಕ್ಟ್ ಕೇಸ್ಗಳು ಕೂಡ ಸೇರಿಕೊಂಡಿದ್ದಾವೆ. ಹೀಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟು 245 ಪ್ರಕರಣಗಳನ್ನು ದಾಖಲಿಸಿಕೊಂಡು 399 ಆರೋಪಿಗಳನ್ನು, ಈ ಎಲ್ಲ ಅಕ್ರಮ ಚಟುವಟಿಕೆ ಮಾಡೋರನ್ನು ನಾವು ಬಂಧಿಸಿದ್ದೇವೆ. ಅದೇ ರೀತಿಯಲ್ಲಿ ಈ ವೃತ್ತಿಪರ ಆರೋಪಿಗಳು, ಅಪರಾಧಿಗಳು, ರೌಡಿ ಚಟುವಟಿಕೆ ವ್ಯಕ್ತಿಗಳೇನಿದ್ದಾರೆ ಅವರುಗಳ ಮೇಲೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಿದ್ದೇವೆ. ಅದರಂತೆ ನವೆಂಬರ್ ತಿಂಗಳಲ್ಲಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ವಿಭಾಗಗಳಲ್ಲಿ ಒಟ್ಟು 328 PR ಪ್ರಕರಣಗಳನ್ನು ನಾವು ದಾಖಲಿಸಿಕೊಂಡಿದ್ದೇವೆ. ಹಾಗೆಯೇ ಈ ಮುಚ್ಚಳಿಕೆ ಉಲ್ಲಂಘನೆ ಮಾಡಿರ್ತಕ್ಕಂತಹ ಯಾರು ಆರೋಪಿಗಳಿದ್ದಾರೆ ಅಂಥವರ ಮೇಲೆ 5 ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಇದರಲ್ಲಿ 2 ವ್ಯಕ್ತಿಗಳಿಗೆ 5,000 ಮತ್ತು ಮತ್ತೊಬ್ಬ ವ್ಯಕ್ತಿಯಿಂದ 15,000 ಬಾಂಡ್ ಮೌಲ್ಯದ ಮೊತ್ತವನ್ನು ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ 3 ವ್ಯಕ್ತಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಕಳಿಸಿದ್ದಾರೆ ಫಾರ್ ವೈಲೇಷನ್ ಆಫ್ ಬಾಂಡ್ ಕಂಡೀಷನ್ಸ್. ಅದೇ ರೀತಿಯಾಗಿ ಈ ಪ್ರತಿ ತಿಂಗಳು ನಾವು LPR ಪ್ರಕರಣಗಳ ಪತ್ತೆ ಬಗ್ಗೆಯೂ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ಇವು ಹಳೆ ಪ್ರಕರಣಗಳಲ್ಲಿ ಯಾರು ಆರೋಪಿಗಳು ಬಹಳ ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೇ ತಲೆಮರೆಸಿಕೊಂಡಿರ್ತಾರೆ ಅಂಥವರನ್ನು ಪತ್ತೆ ಮಾಡ್ತಕ್ಕಂಥದ್ದು. ನವೆಂಬರ್ ತಿಂಗಳಲ್ಲಿ ಒಟ್ಟು 41 ಆ ರೀತಿಯ LPR ಪ್ರಕರಣಗಳನ್ನು ನಮ್ಮ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ 3 ಡಕಾಯಿತಿ, 3 ಸುಲಿಗೆ, 10 ಕಳವು ಪ್ರಕರಣಗಳು ಮತ್ತು 24 ಇತರ ಪ್ರಕರಣಗಳು ಸೇರಿಕೊಂಡಿದ್ದಾವೆ. 1997ರ 3 ಕಳವು ಪ್ರಕರಣಗಳು ಇದರಲ್ಲಿ ಸೇರಿಕೊಂಡಿದ್ದಾವೆ. ದೀಸ್ ಆರ್ ದ ಓಲ್ಡೆಸ್ಟ್ ಕೇಸಸ್ ವಾಟ್ ವಿ ಹ್ಯಾವ್ ಡಿಟೆಕ್ಟೆಡ್. ಸೊ ಹೀಗೆ ಒಟ್ಟು 41 LPR ಪ್ರಕರಣಗಳನ್ನು ಪೊಲೀಸರು ಅದರಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರು ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರೊಕ್ಲಮೇಷನ್ ಮತ್ತು ಈ ಬೇಲ್ ಜಂಪ್ ಯಾರು ಮಾಡ್ತಾಯಿದ್ದಾರೆ ಅವರುಗಳ ಮೇಲೆಯೂ ಕೂಡ ನಾವು ಅವರನ್ನು ಪತ್ತೆ ಹಚ್ಚಿ ಬಂಧಿಸ್ತಕ್ಕಂಥದ್ದು, ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಕ್ಕಂಥದ್ದು, ಜೊತೆಗೆ ಅವರುಗಳ ಮೇಲೆ ಕಾನೂನು ಕ್ರಮವಾಗಿ ಈ ಅಪರಾಧ ಪ್ರಕರಣಗಳನ್ನು ಕೂಡ ದಾಖಲಿಸ್ತಕ್ಕಂಥದ್ದು. ಯಾಕೆಂದರೆ ಬೇಲ್ ಜಂಪ್ ಇರ್ಬೋದು, ಪ್ರೊಕ್ಲಮೇಷನ್ ಇರ್ಬೋದು, ಇಟ್ ಈಸ್ ಎ ಕಾಗ್ನಿಸಬಲ್ ಅಫೆನ್ಸು. ಅದರಲ್ಲಿ ಒಟ್ಟು 13 ಈ ಪ್ರೊಕ್ಲಮೇಷನ್ ಇರ್ತಕ್ಕಂತಹ ಆರೋಪಿಗಳನ್ನು ಬಂಧಿಸಿ ಅವರುಗಳ ಮೇಲೆ 209 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರೆ, ಒಟ್ಟು 61 ಆರೋಪಿಗಳು ಯಾರು ಬೇಲ್ ಜಂಪ್ ಮಾಡಿದ್ರು ಅವ್ರ ಮೇಲೆ NBW ಇತ್ತು, ನ್ಯಾಯಾಲಯಗಳಿಗೆ ಹಾಜರಾಗಿರಲಿಲ್ಲ. ಅಂತಹ 61 ಆರೋಪಿಗಳ ಮೇಲೆ 269 BNS ಅಡಿಯಲ್ಲಿ ದಸ್ತಗಿರಿ ಮಾಡಿ ಅವರುಗಳ ಮೇಲೆ ಕ್ರಮವನ್ನು ಜರುಗಿಸಲಾಗಿದೆ. ಹಾಗೆಯೇ ನಗರದಲ್ಲಿ ರೌಡಿ ಚಟುವಟಿಕೆ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಲಾಗಿದೆ. ಅದರಂತೆ ನವೆಂಬರ್ ತಿಂಗಳಲ್ಲಿ ಒಟ್ಟು ಈ 221 ರೌಡಿಗಳ ಮೇಲೆ PR ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಅವರಿಂದ ಮುಚ್ಚಳಿಕೆಗಳನ್ನು ಪಡೆದುಕೊಳ್ಳಲಾಗಿದೆ ಮತ್ತು ಯಾರು ತಲೆಮರೆಸಿಕೊಂಡಿದ್ದರು ಅಂಥವರನ್ನು ಪತ್ತೆ ಹಚ್ಚಿ 11 ಪ್ರಕರಣಗಳಲ್ಲಿ ಅಂಥವರನ್ನು ಪತ್ತೆ ಹಚ್ಚಿ ಅವರುಗಳ ಮೇಲೆ 229A ಅಥವಾ 209 BNS ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಈ ತಲೆಮರೆಸಿಕೊಂಡಿರ್ತಕ್ಕಂಥ ರೌಡಿಗಳಲ್ಲಿ 22 ರೌಡಿಗಳನ್ನು ಪತ್ತೆ ಮಾಡಿ ಅವರುಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಅದೇ ರೀತಿಯಾಗಿ ನವೆಂಬರ್ ತಿಂಗಳಲ್ಲಿ ಒಬ್ಬ ಗುಂಡ ಅಂದರೆ ರೌಡಿ ಚಟುವಟಿಕೆಗಳಲ್ಲಿ ವೃತ್ತಿಪರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ನಾವು ಗುಂಡಾ ಆ್ಯಕ್ಟನ್ನು ಕೂಡ ಜಾರಿ ಮಾಡಿ ಆತನನ್ನು ಬಳ್ಳಾರಿ ಕಾರಾಗೃಹಕ್ಕೆ ಕಳಿಸಿದ್ದೇವೆ. ಹೀಗೆ ಭದ್ರತಾ ಕಾಯ್ದೆ ಅಡಿಯಲ್ಲಿ ರೌಡಿಗಳ ಮೇಲೆ 221 ರೌಡಿಗಳ ಮೇಲೆ ಕ್ರಮ ಕೈಗೊಂಡಿದ್ದು, ಜೊತೆಗೆ ಈ 269 ಅಂದರೆ ಈ ಬೇಲ್ ಜಂಪ್ ಮಾಡಿರತಕ್ಕಂಥ 11 ವ್ಯಕ್ತಿಗಳು, 11 ರೌಡಿ ವ್ಯಕ್ತಿಗಳು ಹಾಗೂ ಪ್ರೊಕ್ಲಮೇಷನ್ ಇರತಕ್ಕಂಥ 4 ರೌಡಿ ವ್ಯಕ್ತಿಗಳನ್ನು ಬಂಧಿಸಿದ್ದೇವೆ. ಜೊತೆಗೆ ತಲೆಮರೆಸಿಕೊಂಡಿರ್ತಕ್ಕಂಥ 22 ರೌಡಿಗಳನ್ನು ಬಂಧಿಸಿದ್ದೇವೆ ಮತ್ತು 1 ಗುಂಡಾ ಆ್ಯಕ್ಟ್ ಅಡಿಯಲ್ಲಿ ಕೂಡ ಕ್ರಮ ಕೈಗೊಂಡಿದ್ದೇವೆ. ಇನ್ನು ಕೊನೆಯದಾಗಿ ಶಿಕ್ಷೆಯ ಪ್ರಮಾಣಕ್ಕೆ ಬಂದಾಗ ನವೆಂಬರ್ ತಿಂಗಳಲ್ಲಿ 24ರ ನವೆಂಬರ್ ತಿಂಗಳಲ್ಲಿ ಒಟ್ಟು
1133 ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ವಿಲೆಯಾಗಿದ್ದು ಅದರಲ್ಲಿ 540 ಪ್ರಕರಣಗಳಲ್ಲಿ ನಮಗೆ ಶಿಕ್ಷೆ ದೊರಕಿದೆ. ಅದರಲ್ಲಿ 508 ಪ್ರಕರಣಗಳಲ್ಲಿ ದಂಡದ ಇದನ್ನಾಗಿದ್ದರೆ 32 ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಅಂದರೆ ಕನ್ವಿಕ್ಷನ್ ಇಂಪ್ರಿಸನ್ಮೆಂಟ್ ಕೂಡ ಆಗಿರೋದು ಕಂಡುಬರ್ತದೆ. ಇದರಲ್ಲಿ ಜೀವಾವಧಿ 14 ವರ್ಷ ಅಥವಾ ಅದಕ್ಕೆ ಮೇಲ್ಪಟ್ಟು ಒಟ್ಟು 8 ಪ್ರಕರಣಗಳಲ್ಲಿ, ಹಾಗೆಯೇ 10 ರಿಂದ 14 ವರ್ಷದ್ದು 2 ಪ್ರಕರಣಗಳು, 7 ರಿಂದ 10 ವರ್ಷ ಶಿಕ್ಷೆ 3 ಪ್ರಕರಣಗಳಲ್ಲಿ, 3 ರಿಂದ 7 ವರ್ಷದ ಶಿಕ್ಷೆ 4 ಪ್ರಕರಣಗಳಲ್ಲಿ, 1 ರಿಂದ 3 ವರ್ಷದ ಶಿಕ್ಷೆ 5 ಪ್ರಕರಣಗಳಲ್ಲಿ, 1 ವರ್ಷಕ್ಕಿಂತ ಕಡಿಮೆ 10 ಪ್ರಕರಣಗಳಲ್ಲಿ ಹಾಗೂ 508 ಪ್ರಕರಣಗಳಲ್ಲಿ ದಂಡ ವಿಧಿಸಲಾಗಿದೆ. ಈ ಶಿಕ್ಷೆ ಆಗಿರ್ತಕ್ಕಂಥದ್ದು ಅದರಲ್ಲೂ ಮುಖ್ಯವಾಗಿ ಇಂಪ್ರಿಸನ್ಮೆಂಟ್ ಆಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಪ್ರಮುಖವಾಗಿ ಪಾಕ್ಸೋ, ಅತ್ಯಾಚಾರ, ಕೊಲೆ ಈ ರೀತಿಯ ಪ್ರಕರಣಗಳು ಸೇರಿಕೊಂಡಿದ್ದಾವೆ. ಸಾಕಷ್ಟು ಪಾಕ್ಸೋ ಮತ್ತು ರೇಪ್ ಕೇಸಸ್ ಏನಿದ್ದಾವೆ ಅದು ಶಿಕ್ಷೆಯಲ್ಲಿ ಆಗಿದೆ. ಜೊತೆಗೆ ಕೊಲೆ ಪ್ರಕರಣಗಳು ಕೂಡ ಜೀವಾವಧಿ ಶಿಕ್ಷೆಯಲ್ಲಿ ಅಂತ್ಯ ಆಗಿದ್ದಾವೆ. ಅದೇ ರೀತಿ ಕೊಲೆ ಯತ್ನದ ಪ್ರಕರಣಗಳು, DP ಆ್ಯಕ್ಟ್ ಪ್ರಕರಣಗಳು, ಒಂದು ಲಾಕಪ್ ಡೆತ್ ಕೇಸ್ನಲ್ಲಿ ಕೂಡ 4 ಜನ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ಹಾಗೆ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಕೂಡ ಶಿಕ್ಷೆ ಆಗಿದೆ. ಜೊತೆಗೆ ಎಸ್ಕೇಪ್ ಫ್ರಮ್ ಪೊಲೀಸ್ ಕಸ್ಟಡಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆಯೂ ಕೂಡ ಶಿಕ್ಷೆಯಾಗಿದೆ. ಹಾಗೆ ಪ್ರಮುಖವಾಗಿ ಈ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ನಾವೇನು ಈ ಬೇಲ್ ಜಂಪ್ ಆದವರ ಮೇಲೆ ನಾವು ಕೇಸ್ಗಳನ್ನು ದಾಖಲಿಸ್ತಾ ಇದ್ದೇವೆ, ಅಂತಹ ಒಬ್ಬ ಆರೋಪಿಗೆ 4 ತಿಂಗಳ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮತ್ತು ದ ಲೀಸ್ಟ್ ಅಮೌಂಟ್ ಆಫ್ ಪನಿಷ್ಮೆಂಟ್ ಬಂದಿರತಕ್ಕಂಥದ್ದು ಒಂದು ಅಟೆಂಪ್ಟ್ ಟು ಮರ್ಡರ್ ಕೊಲೆ ಯತ್ನದ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಗೆ 41 ದಿನಗಳ ಸಾಗದ ಶಿಕ್ಷೆಯನ್ನು ಕೂಡ ನ್ಯಾಯಾಲಯದಿಂದ ವಿಧಿಸಲಾಗಿ ಆತನ ಮೇಲೆ 20,000 ದಂಡವನ್ನು ಕೂಡ ವಿಧಿಸಲಾಗಿದೆ.